Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story in sight. Hi, hello everyone, welcome back to the another day. ಸೊ ಇವತ್ತೇನೈತಲ್ಲ ನಂದು ಲಾಸ್ಟ್ ದಿನ ಸೌತ್ ಕೊರಿಯಾದೊಳಗಡೆ. ಸೊ ಈಗ ಟೈಮ್ ಆಗೈತಿ 4:40 ಆಗೈತೆ. ಟೆಂಪ್ರೇಚರ್ ಬಂದು 7 ಐತೆ. ಸೊ ಇವಾಗ ಇದೆಲ್ಲ ಪ್ಯಾಕ್ ಎಲ್ಲ ಆಗೈತಿ. ಈಗ ರೆಡಿ ಆಗೇನಿ. ಈಗ ಪ್ಯಾಕ್ ಆಗೈತಿ, ಇದು ಪ್ಯಾಕ್ ಆಗೈತೆ. ಇವಾಗ ಜರ್ಕಿನ್ ಹಾಕೊಂಡು ಶೂ ಹಾಕೊಂಡು ಹೋಗ್ಬೇಕು. ಸೊ ಇನ್ನೂ ಕ್ಯಾಬ್ ಬುಕ್ ಮಾಡಿಲ್ಲ ನಾನು. ಕೆಳಗಡೆ ಹೋಗಿ ಕ್ಯಾಬ್ ಬುಕ್ ಮಾಡೋಣ. ಸೊ ಹೋಗೋಣಂತ. ಇಲ್ಲಿಂದ 45 ಕಿಲೋಮೀಟರ್ ನಾನು ಹೋಗ್ಬೇಕು. ಟ್ರೈನ್ ಹೋಗೋಣಂದ್ರೆ ಸ್ವಲ್ಪ ಟ್ರೈನಿಂದ ಸ್ವಲ್ಪ ಸಮಸ್ಯೆ ಐತೆ. ಯಾಕಂದ್ರೆ ಸೀಟ್ ಎಲ್ಲ ಅವೈಲೇಬಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಮತ್ತೆ ತಿರ್ಗಾ ಇಲ್ಲಿ ಲೇಟ್ ಮಾಡ್ಕೊಂಡ್ರೆ ನನ್ಗೆ ಅಲ್ಲಿ ಲೇಟ್ ಆಗುತ್ತೆ. ಸೊ ಹಂಗಾಗಿ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗೋಣಂತೆ. ಸೊ ಲೆಟ್ಸ್ ಗೋ. ಇವಾಗ ಟೈಮ್ ಆಗೈತಿ, ಹೆಂಗಿದ್ರು 5 ಗಂಟೆ ಆಗೈತಿ ಹೆಚ್ಚು ಕಮ್ಮಿ. ಸೊ ಹೋಗೋಣ. ಈಗ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಇಲ್ಲಾಂದ್ರೆ ಏನಾದ್ರು ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಲೆಟ್ಸ್ ಗೋ. ಸೊ ಇದೇ ನಮ್ಮ ಹೋಟೆಲ್. ಸೊ ಇವಾಗ ಬ್ಯಾಗ್ ತಗೊಂಡು ಹಾಕೊಂಡು ಹೋಗೋಣಂತೆ. ನಡೀರಿ. ಇಲ್ಲಿಂದ ಒಂದು ಸ್ವಲ್ಪ 100 ಮೀಟರ್ ಅಷ್ಟೇ. ಸೊ ಅಲ್ಲಿ ಸ್ಟಾಪ್ ಐತೆ, ಅಲ್ಲಿ ಹೋಗ್ಬಿಟ್ಟು ಕ್ಯಾಬ್ ಬುಕ್ ಮಾಡೋಣ. ಸೊ ಹಿಂದೆ ಕಾಣ್ತದೆ GS25 ಅಂತ. ಸೊ ಅದು 24/7 ಓಪನ್ ಇರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಫುಡ್ ಗಿಡ್ ಏನಾದರೂ ಬೇಕಂತಂದ್ರೆ ಅಲ್ಲಿ ಸಿಗುತ್ತೆ. ಎಲ್ಲ ರೆಡಿಮೇಡ್ ಫುಡ್, ರಾಮ್ಯಾನ್ ಆಗಲಿ, ಕಾಫಿ ಆಗಲಿ, ಏನೋ ವಾಟೆವರ್ ಸಿಗುತ್ತೆ ಅಲ್ಲಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿನೇ ಬರುತ್ತೆ. ಯಾರೂ ಇಲ್ಲ ಇಲ್ಲಿ, ಒಬ್ಬನೇ ಇರೋದು. ಸೊ ಲೆಟ್ಸ್ ಗೋ. ಸೊ ಇವಾಗ ನಾನು ಇಂಚಾನ್ ಏರ್ಪೋರ್ಟಿಗೆ ಬಂದೇನಿ. ಸೊ ಬೆಳಗ್ಗೆ ಆಗೈತೆ, 6 ಗಂಟೆ ಆಗೈತೆ. ಸೊ ಇವಾಗ ಇದನ್ನ ತೊಗೊಂಡಿದ್ದೀನಿ ಟ್ರಾಲಿನ. ಇವಾಗ ಒಳಗಡೆ ಹೋಗ್ಬೇಕು. ಲೆಟ್ಸ್ ಗೋ. ಸೊ ಡೇ ಟೈಮು ಈ ಥರ ಕಾಣುತ್ತೆ ಏರ್ಪೋರ್ಟು. ಸೊ ನಾನು ಲಾಸ್ಟ್ ಟೈಮು ನೈಟ್ ಬಂದಿದ್ದೆ. ಸೊ ಹಂಗಾಗಿ ಅಷ್ಟೊಂದು ನಾನು ಕಂಡಿದ್ದಿಲ್ಲ. ಇವತ್ತು ಡೇ ಇರೋದ್ರಿಂದ, ಬೆಳಗ್ಗೆ ಬಂದಿರೋದ್ರಿಂದ ನಾನು ಇದೆಲ್ಲ ತೋರಿಸ್ತೇನೆ ನಿಮಗೆ. ಸೊ ಇದು ಸಮುದ್ರದ ಒಳಗಡೆ ಇರೋದು, ಸಮುದ್ರ ಮಿಡ್ಲ್, ಸಿಟಿ ಔಟ್ಸೈಡ್. ಸೊ ನಾನು ಬೇಕಾದ್ರೆ ಟೇಕ್ ಆಫ್ ಆದಾಗ ನಾನು ನಿಮ್ಗೆ ತೋರಿಸ್ತೇನೆ ಅಂತ ಯಾವ ಥರ ಐತಿ ಪ್ಲೇಸ್ ಅಂತ. ಮೇಲ್ಗಡೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನೋಡಿದ್ರೆ ಏರ್ಪೋರ್ಟ್, ಇಂಚಾನ್ ಏರ್ಪೋರ್ಟ್, ಸಿಯೋಲ್ ಇಂಚಾನ್ ಏರ್ಪೋರ್ಟ್. ನನ್ನ ಫ್ಲೈಟ್ ಬರ್ತದೆ. ಸೊ ನಮ್ಮದು ಇವಾಗ ಇರೋದು M5 ಇಂದ M17. ಇವಾಗ ಎಮ್ದು ಕೌಂಟರ್ನ ಹುಡುಕ್ಬೇಕೀಗ, ಚೆಕ್ಕಿಂದು. ಸೊ Fವರೆಗೂ ಅಲ್ಲೈತೆ. ನೆಕ್ಸ್ಟ್ ಎಲ್ಲೈತೆ ಅಂತ ನೋಡ್ತೇನೆ ಅಂತ. ಲೆಟ್ಸ್ ಗೋ. ನಾವು ಇವಾಗ ಇಲ್ಲಿರೋದು. ಸೊ ಇಲ್ಲಿರೋದು, ಇಲ್ಲಿಂದ ಎಮ್ಮಿಗೆ ಹೋಗ್ಬೇಕು. ಎಮ್ಮು ಅಲ್ಲಿ ಮುಂದ್ಗಡೆ ಐತೆ. ಸೊ ಇಲ್ಲಿಂದ ABCDFG. ನಾನು ಇರೋದು ಇಲ್ಲಿ ರೆಡ್ ಕಲರ್ ಬ್ಲಿಂಕ್ ಆಗ್ತೈತಲ್ಲ, ಅಲ್ಲೆಲ್ಲ ಎಮ್ಮಿಗೆ ಹೋಗ್ಬೇಕು. ಸೊ ಎಮ್ ಅಲ್ಲಿ ಮುಂದ್ಗಡೆ ಐತೆ, ಅಲ್ಲಿ ಹೋಗೋಣಂತ. ಲೆಟ್ಸ್ ಗೋ. ಇವಾಗ ಥಾಯ್ ಏರ್ವೇಸ್ ಕೌಂಟ್ರ್ ಇಲ್ಲೈತೆ. ಸೊ ನಾವು ಇವಾಗ ಇದನ್ನ ಬ್ಯಾಗ್ಸ್ನ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿಬಿಟ್ಟು ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಗೇಟ್ ಕಡೆಗೆ ಹೋಗ್ಬೇಕು. ಇಮಿಗ್ರೇಷನ್ನು, ಸೆಕ್ಯೂರಿಟಿ ಚೆಕ್ಕು ಅದಾದ್ಮೇಲೆ. ಸೊ ಏನಾಯ್ತಂದ್ರೆ ಎಕ್ಸ್ಟ್ರಾ ಕಿಲೋ 5 kg ಜಾಸ್ತಿ ಆಗಿತ್ತು. ಸ್ಟಾರ್ಟಿಂಗು 8 kg ಜಾಸ್ತಿ ಆಗಿತ್ತು. ಸೊ ನಾನೇನು ಮಾಡಿದೆ, ಅವ್ರು ಹೋಗಿ ಚೇಂಜ್ ಮಾಡ್ಕೊಂಬ ಅಂದರು. ಸೊ ಚೇಂಜ್ ಮಾಡ್ಕೊಂಬರಕ್ಕಂತ ಹೋದೆ. ಅದಾದಮೇಲೆ 3 kg ನಾನು ಈ ಬ್ಯಾಗಿಗೆ ಹಾಕೊಂಡೆ. 5 kg ಅಷ್ಟೇ ಎಕ್ಸ್ಟ್ರಾ ಆಯಿತು. ಸೊ ಅದಾದಮೇಲೆ ಮತ್ತೆ ಹಂಗೂ ಹಿಂಗೂ ಪಾಪ ಅವ್ರ ಕಡೆ ಕಾಡಿ ಬೇಡಿ ಫ್ರೀಯಾಗಿ ಇವಾಗ ಎಕ್ಸ್ಟ್ರಾ ಲಗೇಜ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಜಾಸ್ತಿ ತಾಯಿ ಟ್ರಾವೆಲ್ ಮಾಡಿದ್ದೀನಿ ಅಂತಂದು ಹೇಳಿ ಹಂಗೂ ಹಿಂಗೂ ಮಾಡಿ
ನಾನು ಅದನ್ನ ಸ್ವಲ್ಪ ಎಕ್ಸಸ್ ಲಗೇಜ್ನ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಸಬ್ಮಿಟ್ ಮಾಡಿಬಿಟ್ಟಿನಿ. ಸೊ ಇವಾಗ ಇಲ್ಲಿ ಇಮಿಗ್ರೇಷನ್ನು ಆಮೇಲೆ ಸೆಕ್ಯೂರಿಟಿ ಚೆಕ್ ಎಲ್ಲನೂ ಆನ್ಲೈನ್, ಯಾರು ಇಲ್ಲ. ಸೊ 5 ನಿಮಿಷದೊಳಗಡೆ ಎಲ್ಲ ಕ್ಲಿಯರ್ ಆಗೋಗುತ್ತಾ. ಸೊ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ, ಏನೂ ಆಗಿಲ್ಲ. ಸುಮ್ಮನೆ ಸ್ಕ್ಯಾನ್ ಮಾಡ್ಕೊಳ್ಳೋದು, ನಾವೇ ಸ್ಕ್ಯಾನ್ ಮಾಡ್ಕೊಳ್ಳೋದು. ಅದಾದಮೇಲೆ ಯಾವುದು ಓಪನ್ ಮಾಡೋಂಗಿಲ್ಲ ನಾವು, ಬ್ಯಾಗ್ನಾಗಲಿ ಏನೇ ಆಗಲಿ, ಲ್ಯಾಪ್ಟಾಪ್ನಾಗಲಿ, ಪವರ್ ಬ್ಯಾಂಕ್ ಆಗಲಿ ಏನು ಓಪನ್ ಮಾಡೋಂಗಿಲ್ಲ. ಸುಮ್ಮನೆ ನಮ್ಮ ಹತ್ರ ಯಾವ ಥರ ಬ್ಯಾಗ್ ಐತಿ ಅದನ್ನೇ ನಾವು ಸುಮ್ಮನೆ ಇಟ್ಬಿಟ್ರೆ ಮುಗೀತು. ಅದು ಜಸ್ಟ್ ಸ್ಕ್ಯಾನ್ ಆಗಿಬಿಟ್ಟು ಹಾಗೆ ಕಳಿಸ್ತಾರೆ. ಇದೊಂದು ಒಳ್ಳೆ ಇದು ಅನ್ಸುತ್ತಿದೆ. ಸೊ ಇವಾಗ ನಂದೆಲ್ಲ ಮುಗೀತು. ಇವಾಗ ಹೋಗ್ಬೇಕು ಗೇಟ್ ಕಡೆಗೆ. ಗೇಟ್ ಎಷ್ಟು ಅಂತ ನೋಡ್ತೀನಿ ನಾನು. ನೋಡಿಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಐತೆ. ಸೊ ನೋಡೋಣಂತೆ ಅದ್ರೊಳಗಡೆ ಏನಾದ್ರು ಪರ್ಚೇಸ್ ಮಾಡೋಣಂತ. ಇಲ್ಲ ಅಂದ್ರೆ ಇಲ್ಲ, ಎಷ್ಟು. ಸೊ ಹೊಟ್ಟೆ ಹಸ್ತಿತ್ತು. ಸೊ ಒಂದು ಬರ್ಗರು ಆಮೇಲೆ ಒಂದು ಕಾಫಿ ತೊಗೊಂಡಿದ್ದೀನಿ. ಸೊ ಇನ್ನೂ ಟೈಮ್ ಐತೆ ನಮ್ಗೆ ಹೋಗೋಕ್ಕೆ. ಇನ್ನೂ ಒಂದು 1.5 hour ಐತೆ. ಹೋಗೋಣಂತೆ. ಇದೊಂದು ತಿಂದುಬಿಟ್ಟು ಮತ್ತೆ ಸಿಗ್ತೀನಂತೆ. ತಿನ್ನಬೇಕು, ಹೊಟ್ಟೆ ಹಸಿವಾಗೈತೆ. 30 ಗೇಟ್ ಹತ್ರನೇ ಬಂದಿಲ್ಲೇ ತಿನ್ನೋಣ. ಲೆಟ್ಸ್ ಗೋ. ಗೇಟ್ ಕ್ಲೋಸ್ ಐತೆ. ಬ್ಯಾಂಕಾಕು 10:15 ಇರೋದು. ಹಾಂ ಇರಲಿ. ಇದು ಕೊರಿಯಾದ ಏರ್ಪೋರ್ಟ್ದು ಟಾಯ್ಲೆಟ್ ಈ ಥರ ಐತೆ, ನೋಡ್ಬೋದು. ಫ್ಲೈಟು ರೆಡಿ ಆಗೈತೆ. ಸೊ ಹೋಗ್ತಾ ಇದ್ದಾರೆ ಎಲ್ಲರೂ. ನಾವು ಹೋಗ್ಬೇಕು, ಸ್ವಲ್ಪ ಲಿಟಲ್ ಬಿಟ್ ಲೇಟ್. ಸೊ ಇವಾಗ ಫ್ಲೈಟ್ನ ಎಂಟರ್ ಆಗೋಕೆ ಹೋಗ್ತಾ ಇದ್ದೇವೆ. ಎಲ್ಲ ಓಕೆ ಆಗೈತೆ, ಯಾವುದು ತೊಂದರೆ ಅಲ್ಲದಂಗೆ ಹೋಗ್ತಾ ಇದೆ. ಸೊ ನೆಕ್ಸ್ಟು ಬ್ಯಾಂಕಾಕ್ ಹೋಗ್ಬೇಕು. ಬ್ಯಾಂಕಾಕ್ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಅಂತ. ಒಳಗಡೆ ಫುಡ್ ಯಾವ ಥರ ಇರುತ್ತೆ, ಆಮೇಲೆ ಫ್ಲೈಟ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತಾನೆ ಅಂತೆ. ಲೆಟ್ಸ್ ಗೋ. ಇದು ಬಿಸ್ನೆಸ್ ಕ್ಲಾಸ್, ಇದು ಎಕನಾಮಿ. ನಮ್ಮದು ಎಕನಾಮಿ. ಸೀಟ್ ನಂಬರ್ ಬಂದು 62K. ಲಾಸ್ಟ್ ಇಯರ್ ಹೋಗಿದ್ದಷ್ಟೇ ನಾನು, ತಾಯಿ ಹೇಳಿದ್ರೆ ಮತ್ತೆ ಈ ಇದು ಹೋಗ್ತಾ ಇದ್ದೀನಿ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today 지나간다. Please store all your belongings in the overhead compartment or under the seat. just turn it slow. Let the breeze tell us where to go. Every step a beat we can make. Life's a tune, sing it till we break. Concrete warm under my bare feet. Crowds moving like a heartbeat.
ಸ್ವಲ್ಪ ಕೊಡ್ತಾರೆ, ಚಿಕ್ಕ ಮಕ್ಕಳು ತಿಂತಾರಲ್ಲ ಆ ಥರ ಕೊಡ್ತಾರೆ. ಅದರ್ವೈಸ್ ಓಕೆ, ಪ್ರೀಮಿಯಂ ಸರ್ವ್ ಮಾಡ್ತಾರೆ. ಯಾಕಂದರೆ ಕೊಟ್ಟಿರ್ತೇವಲ್ಲ, ಹಾಗಾಗಿ ಪ್ರೀಮಿಯಂ ಫುಡ್ ಅಲೌ ಮಾಡೋದು. ಬಟ್ ನಮ್ಗೆ ಇಷ್ಟ ಆಗಿಲ್ಲ, ಯಾಕಂದರೆ ನಾವು ಪ್ರೀಮಿಯಂ ಫುಡ್ ನಮ್ಗೆ ಇಷ್ಟ ಆಗಿಲ್ಲ. ಯಾಕಂದರೆ ನಾವು ತಿಂದಿದ್ದ ಲೋಕಲ್ ಫುಡ್ಡೆಲ್ಲ ಅದೇ ಟೇಸ್ಟ್ ಇರುತ್ತೆ, ತಿನ್ನೋಕೆ ಹತ್ರ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಇದು ಥಾಯ್ ಏರ್ವೇಸ್ದು ಎಲ್ಲ ದಿನ ಥಾಯ್ ಏರ್ವೇಸ್ದು ಬೆಸ್ಟ್ ಪ್ರೀಮಿಯಂ ಫುಡ್ಡು ನಾನು ಟ್ರಾವೆಲ್ ಮಾಡಿರೋದು. ಬಿಟ್ಟರೆ ಬೇರೆ ಎಮಿರೇಟ್ಸ್ ಅವೆಲ್ಲ ನಾನು ಹೋಗಿಲ್ಲ, ಅವರು ಜಾಸ್ತಿ ಪ್ರೀಮಿಯಂ ಇರ್ತದೆ. ಬಟ್ ನಾನು ಟ್ರಾವೆಲ್ ಮಾಡಿರೋದು ಥಾಯ್ ಏರ್ವೇಸು ಸ್ವಲ್ಪ ಪ್ರೀಮಿಯಮ್ ಕಂಪೇರ್ ಟು ಇಂಡಿಗೋ ಆಗಲಿ, ಏರ್ ಇಂಡಿಯಾ ಆಗಲಿ, ಅದಾದಮೇಲೆ ಸ್ಪೈಸ್ ಜೆಟ್ ಆಗಲಿ, ಆಮೇಲೆ ವಿಸ್ತಾರ ಆಗಲಿ, ಅವು ಬಿಟ್ಟರೆ ಏರ್ ಜೆಟ್ ಆಗಲಿ, ಅದಕ್ಕಿಂತ ಸ್ವಲ್ಪ ಬೆಟರ್ ಈ ಥರ ಇರುತ್ತೆ. ಸೊ ಇವಾಗ ತಿನ್ನೋದಾಯಿತು. ಇನ್ನೂ ಒಂದು 1200 ಸಮಥಿಂಗ್ ಕಿಲೋಮೀಟರ್ಸ್ ಇದೆ, ನೋಡೋಣ ಮಶ್ರೂಮ್ ಇಷ್ಟೇ ಇರೋದು, ಬೇರೆ ಏನಿಲ್ಲ. ಮಶ್ರೂಮ್ ಇಷ್ಟೇ, ಚಿಕ್ಕ ವಾಶ್ರೂಮ್, ಹ್ಯಾಂಡ್ ವಾಶ್ ಐತೆ, ಟಿಶ್ಯೂ ಐತೆ. The halls feel the world just turning slow. Let the breeze tell us where to go. Every step a beat we can make. Life's a tune, sing it till we break. ಆದಮೇಲೆ ಇವಾಗ ಬಂದು ರೀಚ್ ಆಗಿ. ಸೊ ಇವಾಗ ಮತ್ತೆ 9:30 ಕಾಯಬೇಕು. ಅದೇ ಪ್ರಾಬ್ಲಮ್ ಇಲ್ಲ, ಬೇರೆ ಏನಿಲ್ಲ. ಹೋಗೋಣಂತಂದ್ರೆ ಏನಾಗಲಿ. ಈಗ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಇಲ್ಲಾಂದ್ರೆ